ಕಾವೇರಿ ನದಿ ಪಾತ್ರದ ಜಲಾಶಯಗಳು ಭರ್ತಿ ಹಿನ್ನೆಲೆಯಲ್ಲಿ ಇಂದು ಕೆಆರ್ಎಸ್ ಕಬಿನಿಗೆ ಬಾಗಿನ ಅರ್ಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾವೇರಿ ನದಿಯ ನೀರು ಹೊಕ್ಕಿ ಹರಿತಾ ಇದೆ, ಎಲ್ಲಾ ಕಡೆ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಕಾವೇರಿ ಕೂಡ ತುಂಬಿದ್ದಾಳೆ. ಇಂದು ಕೆಆರ್ಎಸ್ ಕಬಿನಿಗೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನ ಅರ್ಪಿಸ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಕೆಆರ್ಎಸ್ಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯದಲ್ಲಿ ಬಾಗಿನ ಅರ್ಪಣೆ ಒಂದು ಕಾರ್ಯ ನಡೆಯುತ್ತೆ. 3ನೇ ಬಾರಿಗೆ ಕೆಆರ್ಎಸ್ಗೆ ಬಾಗಿನ ಅರ್ಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇದು 3ನೇ ಬಾರಿಗೆ ಅರ್ಪಿಸ್ತಾ ಇರುವಂತದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟು ಬಳಿಕ ಮಧ್ಯಾಹ್ನ 3 ಗಂಟೆಗೆ ಕಬಿನಿಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಇದು ಅವರ ಶೆಡ್ಯೂಲ್. ಇವತ್ತು ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಸಮೀಪದ ಡ್ಯಾಂ ಜೊತೆಗೆ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಎಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಸಚಿವ ಬೋಸರಾಜು, ಕೆ ವೆಂಕಟೇಶ್, ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ಸಿ ಮಹದೇವಪ್ಪ ಸೇರಿ ಹಲವರು ಸಾಥನ್ನ ಕೊಡ್ತಾ ಇದ್ದಾರೆ. ಇದು 3ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸ್ತಾ ಇರುವಂತದ್ದು. ಸಿಎಂ ಆದಂತಹ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕೆಆರ್ಎಸ್ಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಸೊ ಇವತ್ತು ಶೆಡ್ಯೂಲ್ ಇರುವಂತದ್ದು. ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯದಲ್ಲಿ ಈ ಒಂದು ಬಾಗಿನ ಅರ್ಪಣೆಯ ಒಂದು ಕಾರ್ಯ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯನವರು 3ನೇ ಬಾರಿಗೆ ಏನು ಸಿಎಂ ಆದಂತಹ ಸಂದರ್ಭದಲ್ಲಿ 3ನೇ ಬಾರಿಗೆ ಅರ್ಪಣೆಯನ್ನ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೆಆರ್ಎಸ್ಗೆ ಆಗಮಿಸ್ತಾ ಇದ್ದಾರೆ. ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನಾನು ಡ್ಯಾಮ್ನ ಹಿನ್ನೀರು ಪ್ರದೇಶದಲ್ಲಿದ್ದೀನಿ. ಡ್ಯಾಮ್ನ ಸಮೀಪ ಕಂಡುಬರ್ತಾ ಇರ್ತಕ್ಕಂಥ ಈ ಸುಂದರವಾದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಏನು ಇವತ್ತಿಗೆ 124.80 ಗರಿಷ್ಠ ಮಟ್ಟವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೂ ಕೂಡ ಅಂದರೆ ಈ ಕ್ಷಣ ಯಾವತ್ತು ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ ಅವತ್ತು ಗರಿಷ್ಠ ಮಟ್ಟವನ್ನು ಅಧಿಕಾರಿಗಳು ಕಾಯ್ದುಕೊಳ್ತಾರೆ. ಈಗ ನೋಡ್ತಾ ಇರ್ತಕ್ಕಂಥ ಚಿತ್ರಣ ಗೇಟ್ಗಳು ಅಂದರೆ ಡ್ಯಾಮ್ಗೆ ನೀರು ಅಪ್ಪಳಿಸ್ತಾ ಇರ್ತಕ್ಕಂಥ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಡ್ಯಾಮ್ನ ಮಧ್ಯಭಾಗದಲ್ಲಿ ಅಂದರೆ 2.25 ಕಿಲೋಮೀಟ್ರು ವಿಸ್ತೀರ್ಣ ಉದ್ದವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಕಾವೇರಿ ಮಾತೆ ಪ್ರತಿಮೆ ಇದೆ. ಆ ಒಂದು ಪ್ರತಿಮೆ ಮೇಲ್ಭಾಗದಲ್ಲಿ ಮಧ್ಯಭಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಟ್ಟದಾದ ಒಂದು ಕಾರ್ಯಕ್ರಮ ಸ್ಥಳ ಈಗೇನು ನೋಡ್ತಾ ಇದ್ದೀರಿ. ಈ ಒಂದು ಜಾಗದಲ್ಲೇ ಮುಖ್ಯಮಂತ್ರಿಗಳು ಆಗಮಿಸಿ ತಮ್ಮ ಸಹಪಾಠಿಗಳೊಂದಿಗೆ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು 11 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಸುಮಾರು 80ರ ದಶಕದಿಂದನೂ ಕೂಡ ನಡ್ಕೊಂಡು ಬರ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಗುಂಡೂರಾವ್ರವರು ಬಾಗಿನ ಸಮರ್ಪಣೆ ಮಾಡೋದ್ರ ಮೂಲಕ 80ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪದ್ಧತಿಯನ್ನು ಆರಂಭ ಮಾಡಿದ್ರು. ಆ ಕ್ಷಣದಿಂದ ಇವತ್ತಿನವರೆಗೂ ಡ್ಯಾಮ್ ತುಂಬಿದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾರು ಇರ್ತಾರೋ ಅವರು ಬಂದು ರಾಜ್ಯದ ಜನತೆಯ ಪರವಾಗಿ ತುಂಬಿರ್ತಕ್ಕಂಥ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಏನು ಕಾವೇರಿ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ಅದರಂತೆ ಇವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 3ನೇ ಬಾರಿಗೆ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಅಂದರೆ ಹೆಚ್ಚು ಬಾರಿ ಬಾಗಿನ ಸಮರ್ಪಣೆ ಮಾಡಿದವರು ಯಾರು ಅಂತ ಹೇಳಿ ಹುಡ್ಕೊಂಡು ಹೋದಾಗ ನಮಗೆ BS ಯಡಿಯೂರಪ್ಪನವರ ಹೆಸರು ಕಂಡುಬರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಅವರು 5 ಬಾರಿ ಬಾಗಿನ ಸಮರ್ಪಣೆ ಮಾಡಿದ್ದಾರೆ. ಅದು ಹೊರತುಪಡಿಸಿದ್ರೆ 3 ಬಾರಿ ಏನು ಬಾಗಿನ ಸಮರ್ಪಣೆ ಮಾಡಿರ್ತಕ್ಕಂಥವರು ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ. ಹೀಗಾಗಿ ಇವತ್ತು ಏನು ಬಾಗಿನ ಸಮರ್ಪಣಾ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯಾದ ಅಂತಿಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಇನ್ನೇನು ಅಂದರೆ 11 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ನಾವು ಏನು ಬಹಳ ಹತ್ರದಿಂದನೇ ನಿಮಗೆ ನೀರು ಯಾವ ರೀತಿಯಾದ ಒಂದು ಇದೆ ಚಿತ್ರಣ ಇವತ್ತಿಗೆ ಅಂತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಡ್ಯಾಮ್ನಲ್ಲಿ ಈ ಕ್ಷಣ ಕಂಡುಬರ್ತಾ ಇರ್ತಕ್ಕಂಥ ಚಿತ್ರಣ ಆಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.